ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಕಾಬೂಲ್ ಚೆನ್ನ ಉಸ್ಲಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಪ್ರತಿ ಬಾರಿ ಹಬ್ಬ ಬಂದಾಗ, ಅದರಲ್ಲೂ ಗಣೇಶ ಹಬ್ಬ ಬಂದಾಗ ಈ ರೀತಿಯಾದಂಥ ಪ್ರಸಾದ ಮಾಡಿ ದೇವರಿಗೆ ನೈವೇದ್ಯ ಮಾಡ್ತಕ್ಕಂಥದ್ದು ವಾಡಿಕೆ. ಹಾಗೆ ಬನ್ನಿ, ಈ ರೀತಿಯಾದಂಥ ಕಾಬೂಲ್ ಚೆನ್ನ ಉಸ್ಲಿ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು, ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀಗ ನೀವು ನೋಡ್ಕೊಳ್ಳೋರಂತೆ. ಈಗ ಇಲ್ಲಿ ತಾವು ನೋಡ್ತಾ ಇರ್ಬೋದು, ಕಾಬೂಲ್ ಚೆನ್ನ ಉಸ್ಲಿ ಮಾಡೋದಕ್ಕೋಸ್ಕರ 1 ಕಪ್ ಅಳತೆಯ ಕಾಬೂಲ್ ಚೆನ್ನನ ತೊಗೊಂಡಿರ್ತಕ್ಕಂಥದ್ದು. ಈಗ ಈ ಕಾಬೂಲ್ ಚೆನ್ನನ 8 ರಿಂದ 10 ಗಂಟೆಗಳ ಕಾಲ ನೀರಲ್ಲಿ ನೆನೆ ಹಾಕಬೇಕಾಗತ್ತೆ. ಅದಕ್ಕೋಸ್ಕರ ಮತ್ತೊಂದು ಬಟ್ಲನ್ನ ತೊಗೊಂಡು ಬಟ್ಲಿಗೆ 1 ಕಪ್ ಅಳತೆಯ ಕಾಬೂಲ್ ಚೆನ್ನನ ಹಾಕಿ, ನಂತರ ಈಗ ಕಾಬೂಲ್ ಚೆನ್ನ ಮುಳುಗುವಷ್ಟು ನೀರನ್ನು ಹಾಕಿ 8 ರಿಂದ 10 ಗಂಟೆಗಳ ಕಾಲ ನೀಟಾಗಿ ನೆನೆಸಬೇಕಾಗತ್ತೆ. ಕಂಪ್ಲೀಟಾಗಿ ನೆಂದಾದ ನಂತರ ನೋಡೋಣ ಯಾವ ರೀತಿಯಾಗಿ ಕಾಬೂಲ್ ಚೆನ್ನ ನೆಂದು ಹುಬ್ಬಿರುತ್ತೆ ಅಂತೇಳಿ. ಈಗ ಇಲ್ಲಿ ತಾವು ನೋಡ್ತಾ ಇರ್ಬೋದು, ಸರಿಸುಮಾರು 8 ರಿಂದ 10 ಗಂಟೆಗಳ ಕಾಲ ಕಾಬೂಲ್ ಚೆನ್ನ ಬಹಳ ಚೆನ್ನಾಗಿ ನೆಂದು ಹುಬ್ಬಿರ್ತಕ್ಕಂಥದ್ದು. ಕಾಬೂಲ್ ಚೆನ್ನ ಚೆನ್ನಾಗಿ ನೆಂದು ಹುಬ್ಬಿದೆ. ಈ ರೀತಿ ಉಬ್ಬೇಕಾರದು ನೀರನ್ನು ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಆದ ಕಾರಣ ಒಳ್ಳೆ ನೀರಲ್ಲಿ ನೆನೆಸೋದನ್ನು ಮರಿಬೇಡಿ. ಈಗ ಇದರಲ್ಲಿರ್ತಕ್ಕಂಥ ಹೆಚ್ಚುವರಿ ನೀರನ್ನು ಬೇರ್ಪಡಿಸಿ ಇದನ್ನು ಕುಕ್ಕರ್ಗೆ ಹಾಕಿ 3 ವಿಸಲ್ ಕೂಗಿಸ್ಕೊಂಡು ಬೇಯಿಸಬೇಕಾಗತ್ತೆ. ಒಂದು ಕುಕ್ಕರ್ಗೆ ಮೊದಲೇ ನೀಟಾಗಿ ನೆಂದಿರ್ತಕ್ಕಂಥ ಹಾಗೆ ಚೆನ್ನಾಗಿ ತೊಳೆದಿರ್ತಕ್ಕಂಥ ಕಾಬೂಲ್ ಚೆನ್ನನ ಹಾಕಿ, ಹಾಗೆ ಕಾಬೂಲ್ ಚೆನ್ನನ ಬೇಯಿಸೋದಕ್ಕೋಸ್ಕರ 1 ಕಪ್ ಅಳತೆಯ ನೀರನ್ನು ಹಾಕಿ, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ, ಈಗ ನೀರು ಮತ್ತು ಉಪ್ಪೆಲ್ಲ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕೊಮ್ಮೆ. ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ಡನ್ನು ಮುಚ್ಚಿ 3 ವಿಸಲು ಕೂಗಿಸ್ಕೊಂಡು ಕಾಬೂಲ್ ಚೆನ್ನನ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಓಕೆ ವೀಕ್ಷಕರೇ, ಈಗ ಇಲ್ಲಿ ಕುಕ್ಕರ್ 3 ವಿಸಲ್ ಬಂದಾಯಿತು. ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಕುಕ್ಕರ್ ಕಂಪ್ಲೀಟಾಗಿ ತಣ್ಣಗಾಗಲಿ. ಸ್ವಲ್ಪ ಹೊತ್ತಿನ ನಂತರ ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾಗಿರ್ತಕ್ಕಂಥದ್ದು. ಹಾಗೆ ತಾವಿಲ್ಲಿ ನೋಡ್ತಾ ಇರ್ಬೋದು, ಕಾಬೂಲ್ ಚೆನ್ನ ಸಹ ಬಹಳ ಚೆನ್ನಾಗಿ ಬೆಂದಿರ್ತಕ್ಕಂಥದ್ದು. ಈಗ ಬೆಂದು ಹೆಚ್ಚುವರಿ ಇರತಕ್ಕಂಥ ನೀರನ್ನು ಹಾಗೆ ಕಾಬೂಲ್ ಚೆನ್ನನ ಬೇರ್ಪಡಿಸ್ಕೋಬೇಕಾಗತ್ತೆ. ಈ ರೀತಿ ನೀರು ಮತ್ತು ಕಾಬೂಲ್ ಚೆನ್ನನ ಬೇರ್ಪಡಿಸಿದ ನಂತರ ಈಗ ಈ ಒಂದು ಕಾಬೂಲ್ ಚೆನ್ನ ಉಸ್ಲಿಗೆ ಬೇಕಾದಂಥ ಮಸಾಲನ್ನು ಸಿದ್ಧ ಮಾಡೋದಕ್ಕೋಸ್ಕರ ಒಂದು ಮಿಕ್ಸಿ ಜಾರ್ಗೆ 6 ಹಸಿಮೆಣಸಿನಕಾಯಿನ ಈ ರೀತಿ ಬಹಳ ಚಿಕ್ಕದಾಗಿ ಮುರಿದು ಬಳಸ್ತಾ ಇರ್ತಕ್ಕಂಥದ್ದು, ಜೊತೆಗೆ ಅರ್ಧ ಇಂಚಷ್ಟು ಹಸಿ ಶುಂಠಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು, ಇನ್ನು ಸ್ವಲ್ಪ ಜೀರಿಗೆನೂ ಹಾಕಿ ಒಂದು ಸುತ್ತ ಹಾಗೆ ಜಸ್ಟ್ ಇದೆಲ್ಲ ತರ್ತರಿಯಾಗಿ ಪುಡಿ ಆಗೋ ಹಾಗೆ ಮಿಕ್ಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಒಂದು 10 ಸೆಕೆಂಡ್ಗಳ ಕಾಲ ಇದನ್ನೆಲ್ಲ ನೀಟಾಗಿ ಮಿಕ್ಸಿ ಗ್ರೈಂಡ್ ಮಾಡಾಯಿತು. ಈಗ 6 ಟೇಬಲ್ ಸ್ಪೂನಷ್ಟು ತಾಜಾ ತೆಂಗಿನಕಾಯಿ ತುರಿನ ಹಾಕಿ, ತಾಜಾ ಅಂದರೆ ಬೇರೇನಲ್ಲ, ಫ್ರೆಶ್ ಆಗಿರ್ತಕ್ಕಂಥ ತೆಂಗಿನಕಾಯಿ ತುರಿ. ನಂತರ ಸ್ವಲ್ಪ ಒಂದು ಟೀ ಸ್ಪೂನಷ್ಟು ನೀರನ್ನು ಹಾಕಿ ತೆಂಗಿನಕಾಯಿ ತುರಿ ಮತ್ತು ಮೊದಲೇ ರುಬ್ಬಿದಂಥ ಮಸಾಲ ಪದಾರ್ಥ ಎಲ್ಲ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಆದರೆ ಸಾಕಾಗುತ್ತೆ. ಈಗಿಲ್ಲಿ ತೆಂಗಿನಕಾಯಿ ತುರಿನೂ ಹಾಕಾದ ನಂತರ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆರೆಯೋ ಹಾಗೆ ತರ್ತರಿಯಾಗಿ ಮತ್ತೊಮ್ಮೆ ಮಿಕ್ಸಿ ಮಾಡಾಯಿತು. ಈ ರೀತಿ ಇದನ್ನೆಲ್ಲ ಸಿದ್ಧ ಮಾಡಿದ ನಂತರ ಈಗ ಈ ಒಂದು ಕಾಬೂಲ್ ಚೆನ್ನ ಉಸ್ಲಿಗೆ ಬೇಕಾದಂಥ ಒಗ್ಗರಣೆ ಸಿದ್ಧ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಬಾಣಲಿನ ಬಿಸಿ ಮಾಡಿಕೊಂಡು, ಬಿಸಿಯಾದಂಥ ಬಾಣಲಿಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು. ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವೈಟಮಿನ್ಸ್ ADE ಹೇರಳವಾಗಿದೆ. ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ, ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ. 100% ಪ್ಯೂರಿಟಿ ಆದಂಥ ಎಣ್ಣೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಒಳಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು. ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ. ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪ ಸಾಸಿವೆನ ಹಾಕಿ, ಈ ರೀತಿ ಸಾಸಿವೆನೂ ಸಿಡಿದಾದ ನಂತರ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಗೆ 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆನೂ ಹಾಕಿ, ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಇನ್ನು ಸ್ವಲ್ಪ ಅರಿಶಿಣದ ಪುಡಿನೂ ಹಾಕಿ, ಈಗ ಲೋ ಫ್ಲೇಮ್ನಲ್ಲೇ ಇದನ್ನೆಲ್ಲ 2 ನಿಮಿಷ ಚೆನ್ನಾಗಿ ಬೆರೆಸಿ ಬಿಸಿ ಮಾಡ್ಕೋಬೇಕಾಗತ್ತೆ. ಈಗಿಲ್ಲಿ 2 ನಿಮಿಷ ಲೋ ಫ್ಲೇಮ್ನಲ್ಲೇ ಇದನ್ನೆಲ್ಲ ಬಹಳ ಚೆನ್ನಾಗಿ ಹುರಿದಾಯಿತು. ನಂತರ ಮೊದಲೇ ಮಿಕ್ಸಿ ಜಾರ್ಲಿ ಸಿದ್ಧ ಮಾಡಿದ್ವಲ್ಲ ಮಸಾಲ, ಆ ಮಸಾಲನೂ ಹಾಕಿ ಮಿಕ್ಸಿ ಜಾರಲ್ಲಿ ಬೆಳೆಸಿ ರುಬ್ಬಿದಂಥ ಎಲ್ಲ ಪದಾರ್ಥನೂ ಹಸಿ ಪದಾರ್ಥ ಆಗಿರೋದ್ರಿಂದ 2 ನಿಮಿಷ ಚೆನ್ನಾಗಿ ಈ ರೀತಿ ಬೆರೆಸಿ ಬಿಸಿ ಮಾಡ್ಕೋಬೇಕು. ಆ ಹಸಿಯಾದ ಪದಾರ್ಥದಲ್ಲಿದ್ದಂಥ ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ಈ ಒಂದು ಮಸಾಲಾನೇ ಕಂಪ್ಲೀಟಾಗಿ ಕಾಬೂಲ್ ಚೆನ್ನ ಉಸ್ಲಿಗೆ ಒಳ್ಳೆ ರುಚಿನ ಎನ್ಹಾನ್ಸ್ ಮಾಡಿಕೊಡ್ತಕ್ಕಂಥದ್ದು.
2 ನಿಮಿಷಗಳ ಕಾಲ ಮಿಕ್ಸಿ ಜಾರಲ್ಲಿ ರುಬ್ಬಿದಂಥ ಪದಾರ್ಥನೆಲ್ಲ ಹಾಕಿ ಚೆನ್ನಾಗಿ ಬೆರೆಸಿ ಬಿಸಿ ಮಾಡಾಯಿತು. ಈ ಸಮಯದಲ್ಲಿ ಚೆನ್ನಾಗಿ ನೆನೆಸಿ ಹಾಗೆ ಕುಕ್ಕರಲ್ಲಿ ಚೆನ್ನಾಗಿ ಬೇಯಿಸಿರ್ತಕ್ಕಂಥ ಕಾಬೂಲ್ ಚೆನ್ನನ್ನು ಹಾಕಿ ಜೊತೆಗೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಉದುರಿಸಿ ಈ ಒಂದು ಉಸ್ಲಿಯ ರುಚಿನ ಮತ್ತಷ್ಟು ಹೆಚ್ಚು ಮಾಡೋದಕ್ಕೋಸ್ಕರ 1 ಟೀ ಸ್ಪೂನಷ್ಟು ನಿಂಬೆಹಣ್ಣಿನ ರಸನೂ ಸಹ ಹಾಕಿ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡಬೇಕಾದ್ರೆ ಫ್ಲೇಮನ್ನು ಆಫ್ ಮಾಡಿಕೊಂಡು ಮಿಕ್ಸ್ ಮಾಡಿದ್ರೆ ಸಾಕಾಗುತ್ತೆ. ಕಂಪ್ಲೀಟಾಗಿ ಎಲ್ಲ ಪದಾರ್ಥಗಳು ಬೆರೆಯೋ ಹಾಗೆ ಮಿಕ್ಸ್ ಮಾಡಿದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ಕಾಬೂಲ್ ಚೆನ್ನ ಉಸ್ಲಿ ಸೂಪರಾಗಿ ಸಿದ್ಧವಾಗಿರತಕ್ಕಂಥದ್ದು. ಖಂಡಿತ ದೇವರ ನೈವೇದ್ಯಕ್ಕಾಗ್ಬೋದು, ಬಂದಂಥ ಅತಿಥಿಗಳಿಗೆ ಸ್ನೇಹಿತರಿಗೆ ಪ್ರಸಾದ ಕೊಡೋದಕ್ಕಾಗ್ಬೋದು, ಎರಡಕ್ಕೂ ಸೂಕ್ತವಾದಂಥ ರೆಸಿಪಿ ಇದು ಅಂತ ಹೇಳ್ತಾ, ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಮಾಡಿ ತಿಳಿಸಿದಂಥ ಕಾಬೂಲ್ ಚೆನ್ನ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿರೋ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.